पूर्णानन्दाग्र्यो यो गुरुवति परमश्चिन्त एकं महान्तं जन्माद्यस्येतोऽन्वयाद्गर्भश्चार्थेष्वभिज्ञस्वरार्थेने ब्रह्मवर्गाय आदिकवे मुख्यन्तीं सूरयः तेजोवारिमृगां यथा विनिमयो यत्सर्गो मृगा नास्तेरसदाजरस्तकोकं कृष्णं परमसीमिः यं प्रव्रजन्तमनुपेतमपेतकृत्यं देशाजनो जगहता तव आजुहावत्प्रेक्षणीयतया सर्वोपमेतः संसर्गभूतहृदयं नारायणं नमस्कृत्य वरं चैव नरोत्तमं देवीं सरस्वतीं व्यासं ततो ग्रन्थमुदीरये अपादमूलपर्यन्तं गुरुवनामसंस्कृतेन तपस्वाध्याय शुश्रूषापूजारकं मुनिं निःशेषं वन्दे परिवारस्थलक्ष्मीं देवेश मुनिसत्पादसेवा सम्प्राप्तवैभवां यादवार्यावरसापूजासारामयो नमः हरिः ओम् ಮುಂದಿನ ಭಾಗದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇನೆ. ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕರೆದುಕೊಂಡು ಶ್ರೀಹರಿಯ ಮಂದಿರವಾದ ಕ್ಷೀರಸಾಗರಕ್ಕೆ ಬಂದಿದ್ದಾರೆ. ಕ್ಷೀರಸಾಗರದ ಮುಂದೆ ನಿಂತುಕೊಂಡು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ, ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಸ್ತೋತ್ರವನ್ನು ನಿನ್ನೆ ವಿಷಯ ನಾವು ಸ್ವಲ್ಪ ಕೇಳಿದೆವು, ಅದಕ್ಕೆ ಮುಂದುವರೆದ ಭಾಗವಿದೆ. ಅಜಸ್ಯ ಚಕ್ರಂ ವದೇರ್ಯಮಾಣಂ ಮನೋಮಯಂ ಪಂಚಶಾರಮಾಸು ಕಿಮಾಭಿ ವಿದ್ಯುದ್ಬಲಮಸ್ತನೇಮಿ ಯದಕ್ಷಮಾಹು ಸಮೃದ್ಧಂ ಪ್ರಪದ್ಯೆ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಈ ಎಲ್ಲ ಬ್ರಹ್ಮಾಂಡ ಒಂದು ಚೆಂಡಿನ ಆಕಾರದಲ್ಲಿದೆ, ಚಕ್ರದ ಆಕಾರದಲ್ಲಿದೆ. ಈ ಚಕ್ರದ ಆಕಾರದಲ್ಲಿರುವ ಈ ಬ್ರಹ್ಮಾಂಡಕ್ಕೆ ಅಕ್ಷಸ್ಥಾನ ಮಧ್ಯಭಾಗ ಅದು ಶ್ರೀಹರಿ. ಅಷ್ಟೇ ಅಲ್ಲ, ಇದಕ್ಕೆ 16 ಸ್ಪೋಕ್ಸ್, 16 ಕಾಲುಗಳಿದ್ದಾವೆ. ಚಕ್ರದಲ್ಲಿ ಸುತ್ತ ಅರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆ 16 ಅರಗಳಿದ್ದಾವೆ. ಅದು ಯಾವುದು ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಅವುಗಳ ಫಲವಾಗಿರತಕ್ಕಂತಹ ರೂಪ ರಸಗಂಧ ಸ್ಪರ್ಶ ಶಬ್ದಗಳು, ಪ್ರಾಣನ 5 ರೂಪಗಳು, ಹೀಗೆ 15. ಮನಸ್ಸನ್ನು ಸೇರಿಸಿದರೆ 16 ಆಗ್ತದೆ. ಇಷ್ಟೇ ಅಲ್ಲ, 3 ಕಡೆಯಲ್ಲಿ ಗಟ್ಟಿಯಾಗಿ ಆ ಚಕ್ರದ ಮೊದಲ ಭಾಗ ಭಗವಂತನಾದರೆ ಇನ್ನು 3 ಭಾಗ ತ್ರಿಗುಣಗಳು. ಲಕ್ಷ್ಮೀದೇವಿಯೇ ಅದನ್ನು ತಡೆದು ನಿಲ್ಲಿಸಿದ್ದಾಳೆ. ಇಂತಹ ಚಕ್ರ ಜಗಚ್ಚಕ್ರಕ್ಕೆ ಬ್ರಹ್ಮದೇವರು ಆಧಾರರಾಗಿದ್ದಾರೆ. ಇಂತಹ ದಿವ್ಯವಾದ ಜಗಚ್ಚಕ್ರವನ್ನು ನೀನು ನಿರ್ಮಾಣ ಮಾಡಿಕೊಟ್ಟಿದ್ದಿ ಸ್ವಾಮಿ, ನಿನಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಬ್ರಹ್ಮದೇವರು ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಯದೇಕವರ್ಣಂ ತಮಸಃ ಪರಂ ಸತ್ ಅಲೋಕಮವ್ಯಕ್ತಮನಂತಪಾರಂ ಆಸಾಂಚಕಾರ ಉಪಸ್ವರ್ಣಂ ಅತ್ರ ಉಪಾಸತೆ ಉಪಸ್ವರ್ಣಪತ್ರಮುಪಾಸತೆ ಯೋಗರಥೇನ ಧೀರಾಹ. ಆ ಪರಮಾತ್ಮನನ್ನು ಏಕವರ್ಣಂ, ಒಂದು ಅಕ್ಷರದಿಂದ ಕರೀತಾರೆ ಅವನನ್ನು. ಓಂಕಾರವೇ ಒಂದು ಅಕ್ಷರ, ಓಂಕಾರದಿಂದ ಪ್ರತಿಪಾದ್ಯರಾಗಿರ್ತಕ್ಕಂಥ ಅನಂತ ಮಾತ್ರಾಂತ ಮುದಾಹರಂತಿಯಂ ಶ್ರೀಮಾತ್ರ ಪೂರ್ವಂ ಪ್ರಣಮೋಚ್ಚೆ ಎಂಬುದಾಹ ಅಂತ ಮಧ್ವವಿಜಯದಲ್ಲಿ ಬರ್ತದೆ. ಸ್ಥೂಲವಾಗಿ ನೋಡಿದರೆ ಓಂಕಾರದಲ್ಲಿ ಒಂದು ಅಕ್ಷರ, ಓಂ ಒಂದೇ ಅಕ್ಷರ. ಅದನ್ನು ಬಿಡಿಸಿ ನೋಡಿದರೆ ಆ ಉ ಮ 3 ಅಕ್ಷರ. ಇಷ್ಟೇ ಅಲ್ಲ, 8 ಅಕ್ಷರಗಳಿದ್ದಾವೆ ಅಂತ ಆಚಾರ್ಯರು. ಓಂಕಾರದಲ್ಲಿ ಅನಂತಾಕ್ಷರಗಳಿದ್ದಾವೆ ಅಂತಾರೆ. ಅನಂತಾಕ್ಷರಗಳು ಅಂದರೆ ವೇದದ ಸಮಗ್ರ ವೈದಿಕ ವಾಂಗ್ಮಯ ಓಂಕಾರದ ವ್ಯಾಖ್ಯಾನ. ಈ ದೃಷ್ಟಿಯಿಂದ ಅನಂತಾಕ್ಷರಗಳು ಅಂತ ಕರೀತಾರೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ 8 ಅಕ್ಷರಗಳನ್ನು ಒಳಗೊಂಡಿರತಕ್ಕಂಥದ್ದು ಪ್ರಣವ. ಅಂತಹ ಪ್ರಣವದ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಇಲ್ಲಿ ಪ್ರಣವ ಪ್ರತಿಪಾದ್ಯನಾಗಿರ್ತಕ್ಕಂಥದ್ದು ಶ್ರೀಮನ್ನಾರಾಯಣ. ತಮಸಃ ಪರಂ
ಪ್ರಕೃತಿಯನ್ನು ಮೀರಿ ನಿಂತಿರತಕ್ಕಂಥವನು ಸತ್ ನಿರ್ದುಷ್ಟನಾದ ವ್ಯಕ್ತಿ ಯಾವ ದೋಷಗುಣವನ್ನದಿಲ್ಲ. ನಾವು ಭಗವಂತನ ಉಪಾಸನೆ ಮಾಡುವಾಗ 4 ಗುಣಗಳನ್ನು ಉಪಾಸನೆ ಮಾಡಬೇಕು. ಸತ್ ಚಿತ್ ಆನಂದ ಆತ್ಮ ಅಂತ. ಸತು ಅಂದರೆ ದೋಷವಿಲ್ಲದವನು, ಚಿತ್ ಅಂದರೆ ಜ್ಞಾನಮಯ, ಆನಂದ ರೂಪ, ಆತ್ಮ ಅಂದರೆ ಸ್ವಾಮಿ. ನಾವು ಯಾವ ಗುಣವನ್ನು ದೇವರದ್ದು ಬರೆಯೋ ಹಾಗಿಲ್ಲ. ಈ 4 ಗುಣಗಳನ್ನು ಯಾವಾಗಲೂ ನೆನಪಿಸ್ಕೊಳ್ಬೇಕು. ಕನಿಷ್ಠ ಕೊನೆಯದಾದ ಆತ್ಮತ್ವ ಸ್ವಾಮಿತ್ವವನ್ನು ಯಾವಾಗಲೂ ಅನುಸಂಧಾನ ಮಾಡಬೇಕು. ನೀನು ಸ್ವಾಮಿ, ನಾನು ದಾಸ ಎಂಬುದಾಗಿ ಭಗವಂತನ ಮಹಿಮೆಯಲ್ಲಿ ಯಾವಾಗಲೂ ಚಿಂತನೆ ಮಾಡಬೇಕು. ಅದನ್ನು ಬ್ರಹ್ಮದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಲೋಕಂ, ಲೋಕ ವಿಲಕ್ಷಣನಾಗಿರ್ತಕ್ಕಂಥವನು ಪರಮಾತ್ಮ. ಲೋಕದಲ್ಲಿರುವ ನಮ್ಮ ನಿಮ್ಮಂಥ ದೇವರಿಲ್ಲ, ಅದಕ್ಕಿಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಅಂತ ಅವನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವ್ಯಕ್ತಂ, ಜ್ಞಾನಿಗಳಿಗೆ ದೇವರು ಸಾಕ್ಷಾತ್ಕಾರವನ್ನು ಕೊಡ್ತಾನೆ, ತೋರಿಸಿಕೊಡ್ತಾನೆ. ಅದು ಕೇವಲ ಅವನ ಅನುಗ್ರಹದಿಂದ ತೋರ್ತಾನೆಯೇ ಹೊರತು ನಾವು ಸಾಧನೆ ಮಾಡಿದ್ದು ದೇವರು ಕಾಣಿಸಿಕೊಳ್ಬೇಕು ಅಂತ ನಾವು ಡಿಮಾಂಡ್ ಮಾಡೋದು ಹಾಗಿಲ್ಲ. ಅದು ಅವನ ಕರುಣೆ ತೋರಿಸ್ತಾನೆ, ದರ್ಶನವನ್ನು ಕೊಡ್ತಾರೆ. ಅನಂತಪಾರಂ, ಎಲ್ಲ ದೇಶ ಕಾಲಗಳ ಇತಿಮಿತಿಯನ್ನು ಮೀರಿರತಕ್ಕಂಥವನು. ಅಂಥ ಪರಮಾತ್ಮನಿಗೆ ಧ್ಯಾನ ಯೋಗದಿಂದ ಯಾವ ಜ್ಞಾನಿಗಳು ಅವರ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿದ್ದಾರೋ ಅಂತಹ ಪರಮಾತ್ಮನಿಗೆ ತಾನು ಶರಣಾಗತನಾಗಿದ್ದೇನೆ ಅಂತ ಬ್ರಹ್ಮದೇವರು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ಮೇಸ್ಯ ಕಶ್ಚಾದಿ ವಿಭರ್ತಿ ಮಾಯಾಂ ಜಯಾಜನೋ ಮುಖ್ಯತಿ ವೇದನಾರ್ಥಂ ಸಂನಿರ್ಜಿತಾತ್ಮಾತ್ಮಗುಣಂ ಪರೇಶಂ ನಮಾಮಿ ಭೂತೇಶು ಸಮಂ ಚರಂತಂ. ವಾಸ್ತವಿಕವಾಗಿ ಈ ಶ್ಲೋಕಗಳ ಸಾರವನ್ನು ಹೇಳ್ಬೋದು, ಶ್ಲೋಕವನ್ನೇನು ಓದಬೇಕು ಅಂತಿಲ್ಲ. ಇದು ಪ್ರಾಚೀನ ಕ್ರಮ ಇದೆ, ಹಿಂದಿನ ಕಾಲದ ಜ್ಞಾನಿಗಳು ಮಾಡುವ ಕ್ರಮ ಇದೆ. ಇದರಲ್ಲಿ ಏನು ಲಾಭ ಅಂದರೆ ಆ ಶ್ಲೋಕ ನಮಗೆ ಅರ್ಥ ಆಗದೇ ಇರಲಿ, ಆ ಶ್ಲೋಕ ಕಿವಿಗೆ ಬಿದ್ದದ್ರಿಂದ ಒಂದು ಮಹಾಪುಣ್ಯ ಇದೆ. ಸಾಕ್ಷಾತ್ ವೇದಕ್ಕಿಂತ ದೊಡ್ಡ ವಾಂಗ್ಮಯ ಇದು, ಸರ್ವಜ್ಞರಾದ ವೇದವ್ಯಾಸರು ರಚನೆ ಮಾಡಿರತಕ್ಕಂಥದ್ದು. ಆದ್ದರಿಂದ ಕಿವಿಗೆ ಆ ವಾಕ್ಯ ಬಿದ್ದರೂ ಕೂಡ ಸಾಕು, ನಮ್ಮ ಪಾಪಗಳು ದೂರ ಹೋಗ್ತವೆ. ಆದ್ದರಿಂದ ತಾತ್ಪರ್ಯ ಹೇಳ್ಬೋದು, ತೊಂದರೆ ಇಲ್ಲ. ಯಾಕೆ ವಾಕ್ಯವನ್ನು ಓದ್ತೇನೆ ಅಂದರೆ ಆ ವಾಕ್ಯ ನಮ್ಮ ಕಿವಿಗೆ ಬೀಳಬೇಕು, ಅದು ಪಾಪನಾಶಕ ಅನ್ನುವ ದೃಷ್ಟಿಯಿಂದ ವಾಕ್ಯವನ್ನು ಓದತಕ್ಕಂಥ ಸಂಪ್ರದಾಯ ಪ್ರಾಚೀನ ಕಾಲದ್ದು ಇದು. ಅದನ್ನು ನಾನು ಕೂಡ ಮುಂದುವರಿಸ್ತಾ ಇದ್ದೇನೆ. ಭಗವಂತನ ಮಹಿಮೆಯನ್ನು ಬ್ರಹ್ಮದೇವರು ಚಿಂತನೆ ಮಾಡ್ತಾ ಇದ್ದಾರೆ. ಪರಮಾತ್ಮ ನಿನ್ನ ಕೃಪೆ ಇಲ್ಲದೆ ಪ್ರಕೃತಿಯ ಬಂಧನದಿಂದ ನಾವು ಬಿಡುಗಡೆ ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಹೇಳಿದ್ದಾನೆ ಕೃಷ್ಣ. ಈ ಪ್ರಕೃತಿಯಿಂದ ಹೊರಗೆ ಬರೋದು ಅಷ್ಟೇನೂ ಸರಳ ಇಲ್ಲ. ಈ ತೆಂಗಿನಕಾಯಿ ಇದೆ, ತೆಂಗಿನಕಾಯಿ ಅಂದರೆ ಏನು? ಒಳಗೆ ನಾವು ತಿನ್ನತಕ್ಕಂಥ ಸಾರವಾದ ಭಾಗ ಕೊಬ್ಬರಿ. ಆದರೆ ಕೊಬ್ಬರಿ ಯಾವತ್ತಿನಿಂದ ಇದೆಯೋ ಆವತ್ತಿನಿಂದಲೇ ಅದರ ಮೇಲೊಂದು ಆವರಣ ಗೆರಟೆ, ಅದರ ಮೇಲೆ ಇನ್ನೊಂದು ಆವರಣ ಜುಟ್ಟು, ಜುಬ್ರ, ಇಷ್ಟು ಯಾವಾಗಲಿಂದಲೂ ಇದೆ. ಹಾಗೆ ಜೀವಾತ್ಮನಿಗೂ ಕೂಡ ಪ್ರಕೃತಿಯ ಸಂಬಂಧ ಅನಾದಿ ಕಾಲದಿಂದ ಇದೆ. ಅನಾದಿ ಕಾಲದಿಂದ ಈ ಪ್ರಕೃತಿಯ ಸಂಬಂಧ ಇದೆ. ಜೀವ ಅಂದರೆ ಬೇರೆ ಏನೂ ಅಲ್ಲ, ಶಾಸ್ತ್ರ ಹೇಳ್ತದೆ. ಅತಃ ಪರಂ ಯದವ್ಯಕ್ತಂ ಅವ್ಯೂಢ ಗುಣಬೃಂಹಿತಂ ಅದೃಷ್ಟಾಶ್ರುತ ವಸ್ತುತ್ವಾತ್ ಸಜೀವ ಯಪ್ಪನರ್ಭವ ಅಂತ ಒಂದು ಲಕ್ಷಣ ಇದು. ಪರಮಾತ್ಮನಿಗಿಂತ ಭಿನ್ನ ಇವನು ಜೀವ. ಅಣುವಾಗಿದ್ದಾನೆ, ನಮ್ಮ ದೇಹದ ಒಳಗೆ ಜೀವ ಇದ್ದಾನೆ, ಅದು ಅಣುವಾದ ಸ್ವರೂಪ ಜೀವನದ್ದು. ಅವನ ಒಳಗೆ ಜ್ಞಾನಾನಂದಗಳು ಸುಪ್ತವಾಗಿದ್ದಾವೆ, ಆದರೆ ಹೊರಗೆ ಬರ್ತಾ ಇಲ್ಲ, ಯಾವುದೋ ಅನುಭವಕ್ಕೆ ಬರ್ತಾ ಇಲ್ಲ. ಒಳಗೆ ದೊಡ್ಡ ಸಂಪತ್ತಿದೆ, ಜ್ಞಾನಾನಂದಗಳ ಸಂಪತ್ತಿದೆ, ಅನುಭವಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದರೆ ಅದೃಷ್ಟಾಶ್ರುತ ವಸ್ತುತ್ವ, ದೇವರ ಬಗ್ಗೆ ಕೇಳಿಲ್ಲ, ದೇವರನ್ನು ನೋಡಿಲ್ಲ. ಆದ್ದರಿಂದ ಅವನದಾದ ಸಂಪತ್ತನ್ನು ಕೂಡ ಅವನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವನದೇ ಹೌದು, ಆದರೆ ಅದನ್ನು ಅವನು ಅನುಭವಿಸಲಿಕ್ಕೆ ಆಗುವುದಿಲ್ಲ. ದೇವರ ಅನಿವಾರ್ಯತೆ ಇದೆ. ನಮ್ಮ ಸ್ವಾಮಿಗಳು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದರು, ಗುರುಗಳು ಬಿಜಾವರ ಶ್ರೀಗಳವರು. ಒಂದು ಪುಟ್ಟ ಮಗುವಿಗೆ ಕಿತ್ತಳೆ ಹಣ್ಣನ್ನು ಕೊಡ್ತೇವೆ, ರಸಭರಿತವಾದ ಕಿತ್ತಳೆ ಹಣ್ಣು. 3 ವರ್ಷದ ಪುಟ್ಟ ಹಸುಳೆ ಆ ಕಿತ್ತಳೆ ಹಣ್ಣಿನ ತೊಳೆಯನ್ನು ತೆಗೆದು ಅದರ ಒಳಗಿರುವ ಸಿಪ್ಪೆಯನ್ನು ತೆಗೆದು ರಸವತ್ತರವಾದ ಭಾಗವನ್ನದು ಆಸ್ವಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ಕಿತ್ತಳೆ ಹಣ್ಣು ಮಗುವಿನದ್ದೇ, ಆದರೆ ಅದನ್ನದು ರಸವನ್ನು ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಏನು ಮಾಡ್ತಾಳೆ? ಮೇಲಿನ ಆವರಣವನ್ನು ಕಳಚಿ ಒಳಗಿರುವ ಆವರಣವನ್ನು ತೆಗೆದು ಎಸಳುಗಳನ್ನು ಮಗುವಿನ ನಾಲಿಗೆ ಮೇಲೆ ಇಟ್ಟಾಗ
ನಮಗೂ ಆಸ್ವಾದನೆ ಮಾಡ್ತಾರೆ. ಹಾಗೆ ಪರಮಾತ್ಮನೂ ಕೂಡ ಈ ಪ್ರಕೃತಿಯ ಬಂಧನಕ್ಕೆ ಒಳಪಟ್ಟಿರತಕ್ಕಂತಹ ಅದರ ವಿಕಾರಗಳಿಂದ ನಾವು 108 ಬಗೆಯ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೇವೆ. ನಾವು ಅಂಥ ಜೀವರಾಶಿಗಳನ್ನು ಅನಾದಿಯಾದ ಪ್ರಕೃತಿಯಿಂದ ವಿಯುಕ್ತನನ್ನಾಗಿ ಮಾಡುವ ಶಕ್ತಿ ಇರುವುದು ಕೇವಲ ಭಗವಂತನಿಗೆ ಮಾತ್ರ. ಅವನು ಮಾತ್ರ ನಮ್ಮನ್ನು ದೂರ ಮಾಡಬಲ್ಲ. ಭಾಗವತ ಚತುರ್ಥಸ್ಕಂದದಲ್ಲಿ ಹೇಳ್ತಾರೆ ಶುಕಮುನಿಗಳು, ಏಕಂ ಪಂಚವಿಧಂ ಲಿಂಗಂ ತ್ರಿವೃತ್ ಷೋಡಶ ವಿಸ್ತರಂ ಏಷ ಚೇತನಯ ಯುಕ್ತ ಜೀವ ಇತ್ಯಭಿಧೀಯತೆ ಅಂತ. ಜೀವ ಜೀವ ಅಂದರೆ ಏನದು, ಅದರ ಬಗ್ಗೆ ವಿವರಣೆ ಕೊಡ್ತಾರೆ ದಾಸರು. ಏಕಂ ಒಂದದು. ಇನ್ನೊಂದು ದೃಷ್ಟಿಯಿಂದ ನೀವು ವಿಚಾರ ಮಾಡ್ತಿರೋ ಪಂಚವಿಧಂ 5 ಅಂಶಗಳಿದ್ದಾವೆ ಅದರೊಳಗಡೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅದರ ವೃತ್ತಿಗಳು, ಮನಸ್ಸು, ಇಷ್ಟು ಸೇರಿಕೊಂಡಿದೆ ಅದರಲ್ಲಿ. ಷೋಡಶ ವಿಸ್ತರಂ 16ರಿಂದ ಕೂಡಿಕೊಂಡಿದೆ. ಒಳಗಡೆ ಚೈತನ್ಯ ಇದೆ, ಲಿಂಗ ಶರೀರದ ಒಳಗೆ ಚೈತನ್ಯ ಇದೆ. ಅದನ್ನೇ ಜೀವ ಜೀವ ಅಂತ ಕರೆಯುವುದು. ಯದ್ಯಪಿ ಜೀವ ಜ್ಞಾನಾನಂದ ಸ್ವರೂಪನಾಗಿದ್ದರೂ ಕೂಡ ಅದರ ಅನುಭವ ಬಾರದೇ ಇರಲಿಕ್ಕೆ ಕಾರಣ, ದೀಪದ ಮೇಲೆ ಬೆತ್ತದ ಬುಟ್ಟಿಯನ್ನು ಮುಚ್ಚಿದಾಗ ಹೇಗೆ ಬೆಳಕು ಪ್ರಕಾಶಕ್ಕೆ ಬರುವುದಿಲ್ಲವೋ ಗೊತ್ತಾಗುವುದಿಲ್ಲವೋ, ಹಾಗೆ ಜೀವನ ಒಳಗಿರುವ ಆನಂದಾದಿ ಗುಣಗಳು ಬೆಳಕಿಗೆ ಬಾರದಂತೆ ಬೆತ್ತದ ಬುಟ್ಟಿಯನ್ನು ಮುಚ್ಚಿದಂತೆ ಅನಾದಿಯಾದ ಪ್ರಕೃತಿಯ ಬಂಧನ ನಮಗೆಲ್ಲ ಇದೆ. ಆದ್ದರಿಂದ ನಮ್ಮ ಒಳಗಿರುವ ಜ್ಞಾನಾನಂದಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದನ್ನು ಬ್ರಹ್ಮದೇವರು ಚಿಂತನೆ ಮಾಡ್ತಾ ಇದ್ದಾರೆ. ನೀನು ಕರುಣೆ ತೋರಿದರೆ ನಾವು ಆ ಪ್ರಕೃತಿಯ ಬಂಧನದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ, ನಮ್ಮ ಸ್ವರೂಪದ ಅನುಭವವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಸ್ವಾಮಿ. ಅಂತಹ ಪರಾತ್ಪರನಾಗಿರತಕ್ಕಂಥ, ಎಲ್ಲರ ಒಳಗಿದ್ದು ಅನುಗ್ರಹವನ್ನು ಮಾಡತಕ್ಕಂಥ, ಸಮನಾಗಿರತಕ್ಕಂತಹ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಕೃಷ್ಣ ಹೇಳ್ತಾನೆ, ಇವರೆಲ್ಲರನ್ನೂ ಸಮಾನವಾಗಿ ಕಂಡ್ರೆ ಮೂರ್ಖ ಆಗ್ತಾನೆ, ಪಂಡಿತ ಆಗುವುದಿಲ್ಲ ಅವನು. ನಾಯಿಯನ್ನು ತಿನ್ನುವವನು, ಪ್ರಪಂಚದ ಎಲ್ಲ ವಸ್ತುಗಳನ್ನು ಸಮಾನವಾಗಿ ಕಾಣೋದು ವಿವೇಕ ಅಲ್ಲ, ಮೂರ್ಖತನ ಅದು. ನಮ್ಮ ಕಣ್ಮುಂದೆ ಅಲ್ಯೂಮಿನಿಯಂ ಇದೆ, ಪ್ಲಾಸ್ಟಿಕ್ ಇದೆ, ಬೆಳ್ಳಿ ಇದೆ, ಬಂಗಾರ ಇದೆ, ಎಲ್ಲವೂ ಅಚೇತನ ವಸ್ತುಗಳು, ಎಲ್ಲವೂ ಜಡ ವಸ್ತುಗಳು. ಆದರೆ ಎಲ್ಲರ ಬೆಲೆ ಒಂದೇ ಅಲ್ಲ. ಜಡ ವಸ್ತುಗಳು ಅಂತ ಎಲ್ಲದರ ಬೆಲೆ ಒಂದೇ ಅಲ್ಲ. ಪ್ರತಿಯೊಂದರ ಬೆಲೆ ಬೇರೆ ಬೇರೆ ಇದೆ. ಅದರ ಯೋಗ್ಯತೆ ಬೇರೆ, ಸಾಮರ್ಥ್ಯ ಬೇರೆ, ಗುಣ ಬೇರೆ. ಹಾಗೆ ಭಗವಂತನ ಒಂದು ಅದ್ಭುತವಾಗಿರತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕಾದದ್ದು. ಎಲ್ಲ ಕಡೆ ದೇವರಿದ್ದಾನೆ, ಆದರೆ ಸಮಾನ ಅವನು. ಸಮಾನ ಅಂದ್ರೇನು, ಆಯಾಯ ವಸ್ತುವಿನ ಯೋಗ್ಯತೆಗೆ ತಕ್ಕಂತೆ ತಾನಲ್ಲಿ ಕಾಣಿಸಿಕೊಳ್ತಾನೆ. ಚಂಡಾಲನಲ್ಲೂ ದೇವರಿದ್ದಾನೆ, ಬ್ರಾಹ್ಮಣದಲ್ಲೂ ದೇವರಿದ್ದಾನೆ, ಎಲ್ಲ ಕಡೆಗೂ ದೇವರಿದ್ದಾನೆ. ಅಧಿಷ್ಠಾನಗಳಲ್ಲಿ ಭೇದ ಇದೆ, ತಾರತಮ್ಯ ಇದೆ. ಪರಮಾತ್ಮನ ರೂಪಗಳಲ್ಲಿ ತಾರತಮ್ಯ ಇಲ್ಲ, ಅವನಲ್ಲಿ ತಾರತಮ್ಯ ಇಲ್ಲ. ಅವನು ನಿರ್ದೋಷನಾಗಿ ಎಲ್ಲ ಕಡೆಯಲ್ಲೂ ಇದ್ದಾನೆ. ಅದನ್ನೇ ಕೃಷ್ಣ ನಿರ್ದೋಷಮ್ಮಿ ಸಮಂ ಬ್ರಹ್ಮ ಅಂತ ಹೇಳಿದ್ದು. ಇಮೇ ವಯಂ ಯತ್ ಪ್ರಿಯೇವ ಸೃಷ್ಟಾ ಸತ್ವೇನ ಸೃಷ್ಟ ಬಹಿರಂತರಂ ವಿಭೋ ಗತಿಂ ನ ಸೂಕ್ಷ್ಮಾಂ ಋಷಿಯಶ್ಚ ವಿದ್ಮಹೇ ಕುತೋಸು ರಾಜ್ಯ ಇತರ ಪ್ರಧಾನಾ. ಬ್ರಹ್ಮದೇವರು ಅಂತಾರೆ, ಸ್ವಾಮಿ, ನಿನ್ನ ಕರುಣೆಯಿಂದ ಜನ್ಮವನ್ನು ಪಡೆದ ನಾವೆಲ್ಲರೂ ಕೂಡ ಬ್ರಹ್ಮಾಂಡದ ಒಳಗೂ ಒಂದೊಂದು ರೂಪದಿಂದ ಇದ್ದೇವೆ, ಬ್ರಹ್ಮಾಂಡದ ಹೊರಗೂ ಇದ್ದೇವೆ. ಎಲ್ಲ ಕಡೆಗೆ ನಿನ್ನ ಸೇವೆಗೋಸ್ಕರ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೆ. ತತ್ವಾಭಿಮಾನಿಗಳು ಅಂತ ಕರೆದು ನಮ್ಮನ್ನು ಪ್ರತಿಯೊಬ್ಬ ಜೀವರ ದೇಹದ ಒಳಗೆ ನಾವಿದ್ದೇವೆ, ಜಡವಸ್ತುಗಳ ಒಳಗಿದ್ದೇವೆ. ಅಂಥ ಭಾಗ್ಯವನ್ನು ಕಲ್ಪನೆ ಮಾಡಿಕೊಟ್ಟಿದ್ದೀನಿ. ನಿನ್ನನ್ನು ಅನಾದಿ ಕಾಲದಿಂದ ನಿನ್ನ ಜೊತೆಗಿರತಕ್ಕಂಥವರು, ನಿನ್ನ ತಿಳುವಳಿಕೆಯನ್ನು ಪಡೆದಿರತಕ್ಕಂಥ ನಮಗೇ ನೀನು ಪೂರ್ಣವಾಗಿ ಅರ್ಥ ಆಗಿಲ್ಲ. ಹೀಗಿರುವಾಗ ದಾನವರಿಗೆ, ಸಾಮಾನ್ಯ ಮಾನವರಿಗೆ, ಪಶುಪಕ್ಷಿಗಳಿಗೆ ಹೇಗೆ ಅರ್ಥ ಆಗೋಕ್ಕೆ ಸಾಧ್ಯವಿಲ್ಲದ ದೊಡ್ಡ ವಸ್ತು ನೀನು. ಭಗವಂತನ ವಿರಾಟ್ ರೂಪವನ್ನು ಚಿಂತನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಪಾದೌ ಮಹೀಯಂ ಸ್ವಕೃತೈವ ಯಸ್ಯ ಚತುರ್ವಿಧೋ ಯತ್ರ ಹಿ ಭೂತಸರ್ಗಃ ಸ ವೈ ಮಹಾಪೂರ್ತ ಆತ್ಮತಂತ್ರಃ ಪ್ರಸೀದತಾಂ ಬ್ರಹ್ಮ ಮಹಾವಿಭೂತಿ. ನಿನ್ನ ಪಾದದಿಂದ ಭೂಮಾತೆಗೆ ಜನ್ಮವನ್ನು ಕೊಟ್ಟಿದ್ದಿ. ಭೂಮಿ ಹುಟ್ಟಿದ್ದು ಭಗವಂತನ ಪಾದದಿಂದ. ನಾವು ಪುರುಷದಲ್ಲಿ ಹೇಳಿದ್ದೇವೆ, ಪದ್ಭ್ಯಾಂ ಭೂಮಿರಜಾಯತ. ಭಗವಂತನ ಪಾದದಿಂದ ಭೂಮಾತೆ ಹುಟ್ಟಿದ್ದಾಳೆ. ಈ ಭೂಮಿಯಲ್ಲಿ ಚತುರ್ವಿಧ ಜೀವರಾಶಿಗಳನ್ನು ಕಾಡ್ತಾ ಇದ್ದೇವೆ. ಒಂದು, ನಮ್ಮ ನಿಮ್ಮಂಥ ಮಾನವ ದೇಹಗಳು,
ಊರ್ಧ್ವಮುಖವಾಗಿ ಬೆಳೀತಕ್ಕಂಥ ಗಿಡ ಮರಗಳು, ಅಡ್ಡಾದಿಡ್ಡಿ ಬೆಳೀತಕ್ಕಂಥ ಪಶುಪಕ್ಷಿಗಳು, ಕ್ರಿಮಿಕೀಟಗಳು, ಈ 4 ಬಗೆಯ ಜೀವರಾಶಿಗಳಿಗೆ ಅನಂತಾನಂತ ವೈವಿಧ್ಯ ಉಂಟು. ಇದರಲ್ಲಿ 4 4 ಅಲ್ಲ, ಅದರಲ್ಲಿ ಪುನಃ ಅವಾಂತರ ವೈವಿಧ್ಯ ಇದೆ. ಇಂಥ ಎಲ್ಲ ಜೀವರಾಶಿಗಳಿಗೆ ನೀನು ಆಧಾರನಾಗಿದ್ದಿ ಭಗವಂತ. ನೀನು ಆತ್ಮತಂತ್ರ, ಸ್ವೇಚ್ಛೆಯಿಂದ ಎಲ್ಲವನ್ನೂ ಮಾಡ್ತಾ ಇದ್ದೀನಿ, ನಿನಗೆ ಯಾರ ಪ್ರೇರಣೆ ಇಲ್ಲ, ಅನಿವಾರ್ಯತೆ ಇಲ್ಲ. ಅಂಥ ಭಗವಂತನಿಗೆ ನಮಸ್ಕಾರವನ್ನು ಮಾಡುತ್ತೇವೆ ಅಂತ ಬ್ರಹ್ಮದೇವರು ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಅಂಬಸ್ತು ಯದ್ರೇತ ಉದಾರ ವೀರ್ಯಂ ಸಿದ್ಧ್ಯಂತಿ ಜೀವಂತ್ಯುತ ವರ್ತಮಾನಾಃ ಲೋಕಾಸ್ತ್ರಯೋ ಅಥ ಅಖಿಲ ಲೋಕಪಾಲಾಃ ಪ್ರಸೀದತಾಂ ಬ್ರಹ್ಮ ಮಹಾವಿಭೂತಿ. ನೀನು ಮಾಡಿದ ದೊಡ್ಡ ಉಪಕಾರ ನೀರಿನ ಸೃಷ್ಟಿ. ನೀರಿನಿಂದ ಎಲ್ಲ ದೇವತೆಗಳು ಬದುಕಿದ್ದಾರೆ. ನಮ್ಮ ನಿಮ್ಮಂಥ ಮಾನವರು, ಪಶುಗಳು, ಪಕ್ಷಿಗಳು, ಕ್ರಿಮಿಗಳು, ಕೀಟಗಳು, ಗಿಡ ಮರಗಳು ಎಲ್ಲ ಬದುಕಿರುವುದು ನೀರಿನಿಂದ. ಅನ್ನಾಹಾರ ಇಲ್ಲದೆಯೂ ನಾವು ಬದುಕಬಹುದು ನೀರಿನಿಂದ. ಎಷ್ಟೋ ದಿನಗಳ ಗಟ್ಟಲೆ ನಾವು ಬದುಕಬಹುದು. ಅನ್ನಾಹಾರ ಇದ್ದರೂ ನೀರಿಲ್ಲದೆ ಹೋದರೆ ಸತ್ತು ಹೋಗ್ತೇವೆ ನಾವು. ಅಷ್ಟು ದೊಡ್ಡ ಮಹತ್ವ ನೀರಿಗಿದೆ. ನೀರು ನಮಗೆ ಸ್ನಾನಕ್ಕೆ ಬೇಕು, ಶೌಚಕ್ಕೆ ಬೇಕು, ದೇವತಾರ್ಚನೆಗೆ ಬೇಕು, ಎಲ್ಲದಕ್ಕೂ ನೀರು ಬೇಕು. ನೀರಿಲ್ಲದೆ ನಮ್ಮ ಜೀವನವೇ ಇಲ್ಲ. ಉಪನಿಷತ್ತು ಹೇಳುತ್ತದೆ, ಬ್ರಹ್ಮದೇವರು ದೇವರ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದವಂತೆ. ಬೃಹದಾರಣ್ಯಕದಲ್ಲಿ ಬರ್ತಕ್ಕಂಥ ಮಾತು, ತನ್ನ ತಂದೆಯಾದ ಜನ್ಮವನ್ನು ಕೊಟ್ಟ ನಾರಾಯಣನ ಪೂಜೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದಂತೆ ಬ್ರಹ್ಮದೇವರು. ಸಂಕಲ್ಪ ಮಾಡಿ ಏನು ಮಾಡಿದರೆ ದೇವರಿಗೆ ಸಂತೋಷ ಆಗ್ತದೆ, ಏನು ಸೃಷ್ಟಿ ಮಾಡಿದರೆ, ಯಾವುದನ್ನು ಬಳಕೆ ಮಾಡಿದರೆ ದೇವರಿಗೆ ಸಂತೋಷ ಆಗ್ತದೆ ಅಂತ ವಿಚಾರ ಮಾಡಿ ನೀರಿಗೆ ಸೃಷ್ಟಿಯನ್ನು ಮಾಡಿದರು. ನೀರಿನ ಸೃಷ್ಟಿಯನ್ನು ಮಾಡಿದ್ರಂತೆ ಬ್ರಹ್ಮದೇವರು. ನೀರಿನ ವೈಶಿಷ್ಟ್ಯ ಏನು ಅಂದರೆ ಆಪೋವೈ ಸರ್ವದೇವತಾ. ಈ ನೀರಿನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನವನ್ನು ಬ್ರಹ್ಮದೇವರು ಇಟ್ಟಿದ್ದಾರೆ. ಎಲ್ಲ ದೇವತೆಗಳ ಸನ್ನಿಧಾನ ನೀರಿನಲ್ಲಿದೆ. ಇದು ನೀರಿನ ವೈಶಿಷ್ಟ್ಯ. ಆಚಾರ್ಯ ಹೇಳ್ತಾರೆ, ದ್ರವ್ಯಾಣಾಮಪ್ಯಭಾವೇತು ಸಲಿನೇನಾಪಿ ಪೂಜಿತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ದೇವರ ಅರ್ಚನೆಗೆ ಧೂಪ, ದೀಪ, ನೈವೇದ್ಯ ಯಾವುದಿಲ್ಲದೆ ಹೋದರೂ ಕೂಡ ಕೇವಲ ನೀರಿನಿಂದ ನೀವು ಶಾಲಿಗ್ರಾಮವನ್ನು ತೊಳೆದು ನೀರನ್ನೇ ನೈವೇದ್ಯವನ್ನಾಗಿಟ್ಟರೂ ಕೂಡ ಕರುಣಾಳವಾದ ಪರಮಾತ್ಮನ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಹೀಗಿರುವಾಗ ಯಾಕೆ ದೇವರ ಪೂಜೆ ಮಾಡಲಿಲ್ಲ ಅಂತ ಯಮಧರ್ಮರಾಜ ಕೇಳ್ತಾನಂತೆ. ಬ್ರಾಹ್ಮಣರಾಗಿ ಹುಟ್ಟಿ ವ್ಯರ್ಥ ಕಾಲ ಕಳೆದ ಮೂರ್ಖರನ್ನು ಕೇಳ್ತಾನಂತೆ. ಆದ್ದರಿಂದ ಕರುಣಾಳವಾದ ಪರಮಾತ್ಮ ನೀರನ್ನು ಅರ್ಪಣೆ ಮಾಡಿದರೂ ಕೂಡ ಸಂತೋಷವಾಗಿ ಸ್ವೀಕಾರ ಮಾಡುತ್ತಾನೆ. ದೇವರ ಪೂಜೆಗೆ ಮೊಟ್ಟ ಮೊದಲು ಸೃಷ್ಟಿ ಮಾಡಿಕೊಟ್ಟದ್ದು ನೀರು. ಅದನ್ನು ಭಗವಂತನ ವೀರ್ಯಸ್ಥಾನೀಯ ಅಂತ ಕರೀತಾರೆ ಬ್ರಹ್ಮದೇವರು. 3 ಲೋಕಗಳು ಬದುಕಿದ್ದಾವೆ. ಲೋಕಪಾಲರಾಗಿರತಕ್ಕಂಥ ದೇವಾನುದೇವತೆಗಳು ಈ ನೀರಿನಿಂದ ಬದುಕಿದ್ದಾರೆ. ನೀರಿನಿಂದ ದೇವತಾರ್ಚನೆ ಮಾಡ್ತಾರೆ ಅವರು ಕೂಡ. ಅಂತಹ ಭಗವಂತನಿಗೆ, ಪರಬ್ರಹ್ಮನಿಗೆ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಸೋಮಂ ಮನೋಯಸ್ಯ ಸಮಾನಮಂತಿ ದಿವೌಕಸಾಂ ವೈ ಬಲಮಂಧ ಆಯುಃ ವಿಶೋನಕಾನಾಂ ವಜನ ಪ್ರಜಾನಾಂ ಪ್ರಸೀದತಾಂ ನಸ್ಸ ಮಹಾವಿಭೂತಿ. ಚಂದ್ರನಿಗೆ ಜನ್ಮವನ್ನು ಕೊಟ್ಟಿದ್ದಾನೆ ದೇವರು. ಪುರುಷರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಚಂದ್ರಮಾ ಮನಸೋ ಜಾತಃ ಅಂತ ಪುರುಷರಲ್ಲಿ ಹೇಳ್ತೇವೆ ನಾವು. ಮನಸ್ಸಿನಿಂದ ಚಂದ್ರನಿಗೆ ಜನ್ಮವನ್ನು ಕೊಟ್ಟಿದ್ದಾನೆ ದೇವರು. ಚಂದ್ರನ ಕೆಲಸ ನೋಡಿ, ಔಷಧಿ ವನಸ್ಪತಿಗಳೆಲ್ಲ ಬೆಳೆಯುವುದು ಚಂದ್ರನಿಂದ. ಬೆಳಗಿನಿಂದ ಸಾಯಂಕಾಲದವರೆಗೆ ದಣಿದ ನಾವು ಚಂದ್ರನ ಶೀತಲ ಕಿರಣಗಳಿಗೆ ನಮ್ಮ ಮೈಯನ್ನು ಒಡ್ಡಿದರೆ ಆಯಾಸೆಲ್ಲ ಪರಿಹಾರ ಆಗ್ತದೆ. ಔಷಧಿ ವನಸ್ಪತಿಗಳು ಬದುಕಿರುವುದು ಚಂದ್ರನಿಂದ. ಗಿಡ ಮರಗಳು ಬದುಕುವುದು, ಬೆಳೆಯುವುದು ಚಂದ್ರನಿಂದ. ಚಂದ್ರನು ಮನಸ್ಸಿನ ಅಭಿಮಾನಿ ದೇವತೆಯವರು. ಚಂದ್ರನ ಒಳಗಿರುವ ಭಗವದ್ ರೂಪ, ಚಂದ್ರನ ಮಹಾಗುಣಗಳನ್ನು ನಾವು ಉಪಾಸನೆ ಮಾಡಬೇಕು ಅಂತ ಆಚಾರ್ಯರು. ಮಾನದೋ ಬದರ ಸಿಂಧು ಅಂತ ಆಚಾರ್ಯರು ಧರ್ಮಸ್ಕೃತ ಅಕ್ಷರದಲ್ಲಿ ಹೇಳ್ತಾರೆ. ಚಂದ್ರಾಂತರ್ಯಾಮಿಯಾದ ಪರಮಾತ್ಮನನ್ನು ಹೀಗೆ ಚಿಂತನೆ ಮಾಡಬೇಕು. ಮಾನದಃ, ನಮಗೆ ಸಮಾಜದಲ್ಲಿ ಗೌರವಾದರವನ್ನು ಕಲ್ಪಿಸಿಕೊಡ್ತಕ್ಕಂಥವನು ದೇವರು. ಗೌರವಾದರ ದುಡ್ಡಿದ್ರೆ ಬರುವುದಿಲ್ಲ, ಉಚ್ಚ ಕುಲದಲ್ಲಿ ಹುಟ್ಟಿದ್ರೆ ಬರುವುದಿಲ್ಲ, ದಾನ ಧರ್ಮಗಳನ್ನು ಮಾಡಿದರೆ ಬರುವುದಿಲ್ಲ, ತಪಸ್ಸು ಮಾಡಿದರೆ ಬರುವುದಿಲ್ಲ. ದೇವರ ಸಂಕಲ್ಪ ಇರಬೇಕು, ಹಾಗಿದ್ದರೆ ಬರ್ತದೆ ಅದು. ಆದ್ದರಿಂದ ಮಾನವನ್ನು ಕೊಡ್ತಕ್ಕಂಥವನು ದೇವರು. ಮಾನದೋ ಬದರಹ, ನಮಗೆ ಸಮಾಜದಲ್ಲಿ ಜ್ಞಾನಿಗಳಿಂದ ದೊರಕಿದ ಗೌರವ ಸ್ಥಿರವಾಗಿ ಇರುವಂತೆ, ಅಂದರೆ ನಾವು ಎಲ್ಲೋ ದಾರಿ ತಪ್ಪದಂತೆ
ತಪ್ಪು ಹೆಜ್ಜೆ ಇಡದಂತೆ ಆ ಗೌರವಾದರಗಳು ಸ್ಥಿರವಾಗಿರುವಂತೆ ಅನುಗ್ರಹ ಮಾಡುವವನು ಕೂಡ ಅವನು. ಆದ್ದರಿಂದ ಬದರ ಅಂತ ಉಪಾಸನೆ ಮಾಡಬೇಕು. ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಭೋಗ ವಸ್ತುಗಳ ಕಡೆಗೆ ಹೋಗ್ತಾ ಇದ್ದಾವೆ. ಇವತ್ತು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಸ್ವಾಮಿ, ಸಾಗರ, ದೊಡ್ಡ ಸಾಗರ ಅದು, ಹಾಗೆ ನೀನು ಗುಣಸಾಗರ. ನದಿಗಳೆಲ್ಲ ಹರಿದು ಹರಿದು ಕೊನೆಗೆ ಎಲ್ಲಿ ಬಂದು ಸೇರಿಕೊಳ್ತವೆ? ಸಾಗರದ ಬಳಿಗೆ ಬಂದು ಸೇರಿಕೊಳ್ತವೆ. ಹಾಗೆ ನಮ್ಮ ಮನಸ್ಸು, ಮನೋವೃತ್ತಿಗಳು ನಿನ್ನ ಪಾದವನ್ನು ಸೇರಬೇಕು, ಗುಣಸಾಗರನಾದ ನಿನ್ನ ಬಳಿಗೆ ಬಂದು ಸೇರಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಹೀಗೆ ಚಿಂತನಾಂತರ್ಗತನಾದ ಭಗವಂತನ ಉಪಾಸನೆ ಮಾಡಿದರೆ ರೋಗಗಳಿಂದ ಮುಕ್ತಿ ಅಂತ ಹೇಳಿದ್ದಾರೆ ಆಚಾರ್ಯರು. ಮಾನದೋ ಬದರ ಸಿಂಧು ಸೃಜನಸ್ತು ತ್ರಿನಾಮಕಂ ಯೋ ವೇದ ಮುಚ್ಚತೆ ರೋಗೈಹಿ. ಇದನ್ನು ಯಾರು ಉಪಾಸನೆ ಮಾಡ್ತಾರೆ ಅವರು ರೋಗದಿಂದ ಮುಕ್ತರಾಗ್ತಾರೆ ಎಂಬುದಾಗಿ ಆಚಾರ್ಯರು ಫಲಶ್ರುತಿಯನ್ನು ಹೇಳಿದ್ದಾರೆ. ಆದ್ದರಿಂದ ಈ ಮಹಾಗುಣಗಳು ಚಂದ್ರನ ಒಳಗಿರುವ ಭಗವಂತನಲ್ಲಿದ್ದಾವೆ. ಅದನ್ನು ನಾವು ಉಪಾಸನೆಗೆ ಬಳಸ್ಕೊಳ್ಬೇಕು ಅಂತ ನಮಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಅಂತಹ ಮಹಾವಿಭೂತಿಯಾಗಿರತಕ್ಕಂತಹ ಪರಮಾತ್ಮ ಮನಸ್ಸಿನ ಮೂಲಕ ಜನ್ಮವನ್ನು ಕೊಟ್ಟು ನಮ್ಮ ಮನಸ್ಸು ಸ್ಥಿರವಾಗಿರಲಿಕ್ಕೆ ಚಂದ್ರನೇ ಕಾರಣ. ಚಂದ್ರ ಚೆನ್ನಾಗಿದ್ದರೆ ನಮ್ಮ ಜಾತಕದಲ್ಲಿ ನಮ್ಮ ಮನಸ್ಸು ಸ್ಥಿರವಾಗಿರ್ತದೆ, ಇಲ್ಲ ಅಂದರೆ ಚಂಚಲವಾಗಿರ್ತದೆ, ತಪ್ಪು ದಾರಿಯನ್ನು ಹಿಡಿತದೆ. ಮನೋಭಿಮಾನಿಯಾಗಿರ್ತಕ್ಕಂಥವನು ಚಂದ್ರ, ಅವನು ನಮಗೆ ಅನುಗ್ರಹವನ್ನು ಮಾಡಬೇಕು. ಪವಿತ್ರ ಗ್ರಂಥಗಳ ಶ್ರವಣಕ್ಕೆ ಭಾಗ್ಯವನ್ನು ಕಲ್ಪಿಸಿಕೊಡುವವನೇ ಚಂದ್ರ. ಈ ದೃಷ್ಟಿಯಿಂದ ಕೂಡ ಚಂದ್ರನ ಉಪಾಸನೆ ಅತ್ಯಂತ ಅವಶ್ಯಕ ಅಂತಾರೆ. ಅಗ್ನಿರ್ಮುಖಂ ಯಸ್ಯತು ಜಾತವೇದಾಃ ಜಾತಕ್ರಿಯಾಕಾಂಡ ನಿಮಿತ್ತ ಜನ್ಮ ಅಂತಃಸಮುದ್ರೇ ಪಚದ ಸ್ವಧಾತೂನ್ ಪ್ರಸೀದತಾಂ ನಸ್ಸ ಮಹಾವಿಭೂತಿ. ಭಗವಂತನ ಮುಖದಿಂದ ಅಗ್ನಿದೇವ ಹುಟ್ಟಿದ್ದಾನೆ. ಅಗ್ನಿದೇವ ಹುಟ್ಟಿದ್ದು ಭಗವಂತನ ಮುಖದಿಂದ. ಅವನನ್ನು ಜಾತವೇದ ಅಂತ ಕರೀತಾರೆ. ಹುಟ್ಟಿದ ಎಲ್ಲವೂ ಕೂಡ ಅವನಿಗೆ ಗೊತ್ತಿದೆ, ಎಲ್ಲವೂ ತಿಳಿದಿದೆ ಅವನಿಗೆ. ಅವನಿಂದಲೇ ವೈಶ್ವದೇವ ಹೋಮ, ಉಪಾಸನಾ ಹೋಮ, ಪೌರ್ಣಮಾಸಿ ಮತ್ತು ಅಮಾ ದಿವಸಗಳಲ್ಲಿ ಮಾಡತಕ್ಕಂಥ ಇಷ್ಟಿ, ವಾಜಪೇಯಿ ಯಾಗ, ಅಶ್ವಮೇಧ, 108 ಬಗೆಯ ಯಾಗಗಳೆಲ್ಲವೂ ನಡೀತಕ್ಕಂಥದ್ದು ಅಗ್ನಿದೇವನಿಂದಲೇ. ಅವನಿದ್ದರಿಂದ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ದೇಹದ ಒಳಗಿದ್ದುಕೊಂಡು ಅಗ್ನಿದೇವ ಪರಮಾನುಗ್ರಹ ಮಾಡಿದ್ದಾನೆ. ನಾವು ತಿಂದ ಅನ್ನವನ್ನು 3 ಭಾಗವನ್ನು ಮಾಡ್ತಾ ಇದ್ದಾನೆ. ಅನ್ನಮಶುತಂ ತ್ರೇಧಾ ಭವತಿ. ಸ್ಥೂಲವಾದ ಭಾಗ ದೇಹದಲ್ಲಿ ಕೊಳೆಯಾಗಿ ಹೊರಗೆ ಬರುತ್ತದೆ. ಇದಕ್ಕಿಂತ ಸೂಕ್ಷ್ಮವಾದ ಭಾಗ ರಕ್ತ ಮಾಂಸವಾಗ್ತದೆ. ಅದಕ್ಕಿಂತ ಸೂಕ್ಷ್ಮವಾದ ಭಾಗ ಮನಸ್ಸಾಗಿ ಪರಿಣಾಮ ಬೀರುತ್ತದೆ. ಇದೆಲ್ಲ ಮಾಡತಕ್ಕಂಥವನು ಒಳಗೆ ಅಗ್ನಿದೇವ. ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳಿದ್ದಾರೆ ಪರಮಾತ್ಮ. ಇದೆಲ್ಲ ಕಾರ್ಯವನ್ನು ಮಾಡತಕ್ಕಂಥ ಪರಮಾತ್ಮ ನಿನಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಯಚ್ಚಕ್ಷುರಾಶಿ ತರಣಿರ್ದೇವಯಾನಂ ತ್ರೀಮಯೋ ಬ್ರಹ್ಮಣ ಏವಧಿಷ್ಣ್ಯಂ ದ್ವಾರಂಚ ಮುಕ್ತೇ ಅಮೃತಸ್ಯ ಮೃತ್ಯೋ ಪ್ರಸೀದತಾಂ ನಸ್ಸ ಮಹಾವಿಭೂತಿ. ಭಗವಂತನ ಕಣ್ಣಿನಿಂದ ಸೂರ್ಯದೇವ ಹುಟ್ಟಿದ್ದಾನೆ. ಚಕ್ಷೋ ಸೂರ್ಯ ಅಜಾಯತ ಅಂತ. ಚಕ್ಷುವಿನಿಂದ ಸೂರ್ಯದೇವ ಹುಟ್ಟಿದ್ದಾನೆ. ಅವನು ಯಾರವರು? ದೇವಯಾನಂ. ಮುಕ್ತಿಗೆ ಹೋಗಬೇಕಾದರೆ ಸೂರ್ಯನ ಮಂಡಲಕ್ಕೆ ಹೋಗಿಯೇ ನಾವು ಮೋಕ್ಷಕ್ಕೆ ಹೋಗಬೇಕು, ಮೇಲ್ಮೇಲಿನ ಲೋಕಗಳಿಗೆ ಹೋಗಬೇಕು. ಅದರಿಂದ ಮುಕ್ತಿಗೆ ದಾರಿಯಾಗಿರತಕ್ಕಂಥವನು ಸೂರ್ಯದೇವ. ತ್ರಯೀಮಯ ವೇದ ಪ್ರತಿಪಾದ್ಯ. ಗಾಯತ್ರಿ ಮಂತ್ರದಿಂದ ನಾವು ಸೂರ್ಯನ ಒಳಗಿರುವ ನಾರಾಯಣನ ಧ್ಯಾನ ಮಾಡ್ತಾ ಇದ್ದೇವೆ. ಆದ್ದರಿಂದ ಸೂರ್ಯದೇವನ ಉಪಾಸನೆಯೂ ಕೂಡ ಅತ್ಯಂತ ಅವಶ್ಯಕ ನಮಗೆ. ಸೂರ್ಯ, ಅಗ್ನಿ ಇವೆರಡನ್ನು ದೈನಂದಿನ ಉಪಾಸನೆಯಲ್ಲಿ ನಾವು ಬಳಸಿಕೊಳ್ತೇವೆ. ಯಾರು ತಪಸ್ಸು ಮತ್ತು ಬ್ರಹ್ಮಚರ್ಯ ಶ್ರದ್ಧೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ, ಬಿಂಬ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತಾರೆ, ಅವರು ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಭಗವಂತನ ಬಳಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಥ ಸೂರ್ಯಾಂತರ್ಗತನಾಗಿರತಕ್ಕಂಥ ನಾರಾಯಣ ಅಮೃತತ್ವಕ್ಕೆ ಕಾರಣ, ಮೃತ್ಯುವಿನಿಂದ ಮುಕ್ತಿಯನ್ನು ಕೊಡತಕ್ಕಂಥವನು. ಅಂಥ ಸೂರ್ಯ ನಾರಾಯಣ, ಸೂರ್ಯಾಂತರ್ಗತನಾದ ನಾರಾಯಣನಿಗೆ ಪ್ರಣಾಮಗಳು ಅಂತಾರೆ ಬ್ರಹ್ಮದೇವರು. ನಮ್ಮ ಮೇಲೆ ಭಗವಂತ ಪ್ರಸನ್ನನಾಗಲಿ ಅಂತ ಹೇಳ್ತಾ ಇದ್ದಾರೆ. ಪ್ರಾಣಾದ ಭೂಜ್ಯಸ್ಯ ಚರಾಚರಾನಾಂ ಪ್ರಾಣಸ್ಥ ಹೋ ವೈ ಬಲಮೋಜಶ್ಚ ವಾಯು ಅನ್ವಾಸ್ನ ಸಂಭ್ರಾಜಮಿವಾನುಗಾವಯಂ ಪ್ರಸೀದತಾಂ ನಃ ಸ ಮಹಾವಿಭೂತಿ. ಇಡೀ ಪ್ರಪಂಚದ ಒಳಗೆ ನಿನ್ನ ಶಕ್ತಿ ಪ್ರಾಣದೇವನ ಮೂಲಕ ಹರಿದಿದೆ ನೋಡಿ. ಜಡವಾಗಲಿ ಚೇತನವಾಗಲಿ
ಈಗ ನಮ್ಮ ಕಣ್ಮುಂದೆ ತರಕಾರಿ ಇದೆ, ತರಕಾರಿ ಒಂದು ವಾರ ಹಾಗೆ ಇಟ್ಬಿಟ್ವಿ ಅಂದರೆ ತರಕಾರಿ ಸತ್ತು ಹೋಗ್ತದೆ. ಅಯ್ಯೋ ಸತ್ತು ಹೋಗಿದೆ ತರಕಾರಿ ಅಂತೇವೆ. ತರಕಾರಿ ಸತ್ತು ಹೋಗೋದ್ರೇನು? ಅದರ ಸತ್ವ, ಅದರ ಬಲ, ಅದರ ಬಣ್ಣ, ಅದರ ರುಚಿ ಎಲ್ಲವೂ ನಾಶ ಆಗಿದೆ. ಅದು ಹೋಯಿತು ಅಂದರೆ ಅದು ಸತ್ತಿತು ಅಂತ ಅರ್ಥ. ಜಡದಲ್ಲಿ ಪ್ರಾಣ ಸಿಕ್ಕಿದೆ, ನಮ್ಮಂಥ ಜೀವನದಲ್ಲಿ ಪ್ರಾಣ ಹುಟ್ಟಿದ್ರೆ ನಮಗೆಲ್ಲ ಗೊತ್ತೇ ಇದೆ. ಒಬ್ಬ ವ್ಯಕ್ತಿ ಯಾವಾಗ ಪ್ರಾಣ ಹೋಗ್ತದೋ, ಉಸಿರಾಟ ನಿಲ್ತದೋ ಆವಾಗ ಸತ್ತ ಅಂತ ಡಿಕ್ಲೇರ್ ಮಾಡ್ತಾರೆ. ಅವನಿಗೆ ಯಾವ ಬಾಹ್ಯ ಪ್ರಜ್ಞೆ ಇರುವುದಿಲ್ಲ, ಕೋಮಾದಲ್ಲಿರ್ತಾನೆ, ಸತ್ತ ಅಂತ ಹೇಳುವುದಿಲ್ಲ. ಕಣ್ಣು ಕೆಲಸ ಮಾಡುವುದಿಲ್ಲ, ಕಿವಿ ಕೆಲಸ ಮಾಡುವುದಿಲ್ಲ, ಮೂಗು ಕೆಲಸ ಮಾಡುವುದಿಲ್ಲ, ಯಾವ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ. ಆದರೆ ಗಾಳಿ ಸಂಚಾರ ಇನ್ನೂ ಉಂಟು, ಹತ್ತಿಲ್ಲ ಅಂತಾರೆ ವೈದ್ಯರು. ಯಾವತ್ತು ಗಾಳಿ ಹೋಯ್ತೋ ನಿಲ್ತೋ ಆವಾಗ ಉಳಿದು ಎಲ್ಲ ಇಂದ್ರಿಯಗಳಿದ್ದರೂ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಅದು ಚೆನ್ನಾಗಿದ್ದಾನೆ, ಆರೋಗ್ಯವಂತ. ಒಂದು ಕ್ಷಣದಲ್ಲಿ ಪ್ರಾಣದೇವರ ದೇಹ ಬಿಟ್ಟರು ಅಂದರೆ ಉಳಿದ ಯಾವ ಇಂದ್ರಿಯಾಭಿಮಾನಿ ದೇವತೆಗಳು ಅಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಹೊರಗೆ ಬಂದುಬಿಡ್ತಾರೆ ಅವರು. ಪ್ರಾಣದೇವರು ಹೊರಗೆ ಹೋದ್ಮೇಲೆ ಅವರು ಯಾರೂ ಅಲ್ಲಿ ಇರುವುದಿಲ್ಲ, ಹೊರಗೆ ಬರ್ತಾರೆ. ಅವರ ಅಸ್ತಿತ್ವಕ್ಕೆ ಯಾವ ಬೆಲೆ ಇಲ್ಲ. ಆದ್ದರಿಂದ ದಾಸರು ಹೇಳ್ತಾರೆ, ಶ್ರೀಪಾದರಾಜರು ಹೇಳ್ತಾರೆ, ಅರಿತು ಪೆಣವೆಂದು ಪೇಳುವರು ಬುಧರು. ಯಾವಾಗ ದೇಹದಿಂದ ವಾಯುದೇವರು ಬಂದರೋ ಆವಾಗ ಜ್ಞಾನಿಗಳು, ಯಾವಾಗ ಪ್ರಾಣೋತ್ಕ್ರಮಣ ಆಗ್ತಾ ಇಲ್ಲ ಆವಾಗ ಇದು ಶವ, ಮೃತನಾಗಿದ್ದಾನೆ ಅಂತ ಹೇಳ್ತಾರೆ. ಪಂಚರೂಪಿಯಾದ ಮುಖ್ಯ ಪ್ರಾಣ, ಅವನ ಕಾರ್ಯ ಅದ್ಭುತವಾದದ್ದು. ಹೇಗೆ ಒಬ್ಬ ಚಕ್ರವರ್ತಿ ತನ್ನ ಅಧೀನರಾಗಿರತಕ್ಕಂತಹ ರಾಜರುಗಳಿಂದ, ಮಹಾರಾಜರಿಂದ ಜಗತ್ತನ್ನು ನಿಯಂತ್ರಣ ಮಾಡ್ತಾನೆಯೋ ಹಾಗೆ ಪರಮಾತ್ಮನೂ ಕೂಡ ಪಂಚರೂಪಿಯಾದ ಮುಖ್ಯ ಪ್ರಾಣನಿಂದ ಇಡೀ ಜಗತ್ತಿನ ವ್ಯಾಪಾರವನ್ನು ನಿರ್ವಾಹ ಮಾಡ್ತಾ ಇದ್ದಾನೆ. ಅಂಥ ವಿಭೂತಿ ರೂಪಿಯಾದ ಭಗವಂತ ನಮ್ಮ ಮೇಲೆ ಪ್ರಸನ್ನನಾಗಲಿ ಅಂತ ಇದ್ದಾರೆ. ಶ್ರೋತ್ರಾದಿಶೋ ಯಸ್ಯ ಹೃದಶ್ಚ ಖಾನಿ ಪ್ರಜದ್ಯರೇಖಂ ಪುರುಷಸ್ಯ ನಾಭ್ಯಾಃ ಪ್ರಾಣೇಂದ್ರಿಯಾತ್ಮ ಸ್ವಶರೀರಬಂಧು ಪ್ರಸೀದತಾಂ ನಸ್ಸ ಮಹಾವಿಭೂತಿ. ಭಗವಂತನ ಕಿವಿಗಳಿಂದ 10 ದಿಕ್ಕುಗಳು ಹುಟ್ಟಿದ್ದಾವೆ. ಅವನ ಹೃದಯದಿಂದ ಎಲ್ಲ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಹುಟ್ಟಿದ್ದಾವೆ. ಆ ಪುರುಷನ ನಾಭಿಯಿಂದ ಆಕಾಶ ಜನ್ಮವನ್ನು ಪಡೆದುಕೊಂಡಿದೆ. ಮನಸ್ಸಿಂದ ಚಂದ್ರ ಹುಟ್ಟಿದ್ದಾನೆ ಅಂತ ಹಿಂದಿಯೇ ನಾವು ತಿಳ್ಕೊಂಡಿದ್ದೇವೆ. ಪ್ರಾಣೇಂದ್ರಿಯಾತ್ಮ ಸ್ವಶರೀರ ಬಂಧು, ಪ್ರಾಣ ಇಂದ್ರಿಯಗಳಿಗೆ ಅವನು ಸ್ವಾಮಿಯಾಗಿದ್ದಾನೆ. ಒಳಗಿರುವ ಮುಖ್ಯ ಪ್ರಾಣನೂ ಕೂಡ ಆ ಭಗವಂತನ ಅನುಗ್ರಹದಿಂದಲೇ ಚೇತನವನ್ನು ನೋಡ್ಕೊಳ್ತಾ ಇದ್ದಾನೆ. ಈ ಎಲ್ಲ ಜಗತ್ತಿಗೆ ಅವನು ಬಂಧುವಾಗಿದ್ದಾನೆ. ಈ ಪೃಥ್ವಿ ಅವನಿಗೆ ಶರೀರ ಸ್ಥಾನೀಯವಾಗಿದೆ. ಅಂಥ ಪರಮಾತ್ಮ ನಮ್ಮ ಮೇಲೆ ಪ್ರಸನ್ನನಾಗಲಿ ಅಂತ ಇದ್ದಾರೆ ಬ್ರಹ್ಮದೇವರು. ಬಲಾನ್ ಮಹೇಂದ್ರ ದಶಃ ಪ್ರಸಾದಾತ್ ಮನ್ಯೋರ್ಗಿರೀಶಃ ಅಶರಣಾದ್ವಿರಿಂಚಃ ಖೇವ್ಯಶ್ಚ ಸಂದಾಂಸಿ ಋಷಯಸ್ತು ಮೇಕ್ಷತಃ ಪ್ರಸೀದತಾಂ ನಸ್ಸ ಮಹಾವಿಭೂತಿ. ಭಗವಂತನ ಬಲದಿಂದ ಇಂದ್ರಾದಿ ದೇವತೆಗಳು ಹುಟ್ಟನ್ನು ಪಡೆದುಕೊಂಡಿದ್ದಾರೆ. ಭಗವಂತನ ಕೋಪದಿಂದ ರುದ್ರದೇವರ ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಭಗವಂತನ ಅನುಗ್ರಹದಿಂದ ಬ್ರಹ್ಮದೇವರ ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಭಗವಂತನ 7 ಇಂದ್ರಿಯಗಳಿಂದ 7 ವೇದಗಳು ಹೊರಗೆ ಬಂದಿದ್ದಾವೆ. ಚತುರ್ವೇದಗಳು, ಇತಿಹಾಸ ಪುರಾಣ, ಪಂಚರಾತ್ರ ಅಂತ 7 ಇವುಗಳು ಹೊರಗೆ ಬಂದಿದ್ದಾವೆ, ಜಗತ್ತಿಗೆ ದೊರಕಿದ್ದಾವೆ. ಋಷಿಗಳು ಭಗವಂತನ ಜನನೇಂದ್ರಿಯದಿಂದ ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಋಷಿಗಳು ಅಂದರೆ ಪ್ರಜಾಪತಿಗಳು ಅಂತ ಅರ್ಥ ಇಲ್ಲಿ. ಹೀಗೆ ಭಗವಂತನ ಅಂಗಾಂಗಗಳಿಂದ ಸಕಲ ದೇವತೆಗಳು ಹುಟ್ಟಿ ಬಂದಿದ್ದಾರೆ. ಅಂಥ ಭಗವಂತನಿಗೆ ನಮಸ್ಕಾರಗಳು. ಶ್ರೀರ್ವಕ್ಷಸಃ ಪಿತರಶ್ಛಾಯಯಾಸುನ್ ಧರ್ಮಃ ಸ್ತನಾತ್ ಇತರ ಪೃಷ್ಠತೋಭೂತ್ ಗೌರ್ಯಸ್ಯ ಶೀರ್ಷ್ಣಃ ಅಪ್ಸರಸೋ ವಿಹಾರಾತ್ ಪ್ರಸೀದತಾಂ ನಸ್ಸ ಮಹಾವಿಭೂತಿ. ಭಗವಂತನ ಮುಖದಿಂದ ಬ್ರಾಹ್ಮಣರು ಹುಟ್ಟಿ ಬಂದಿದ್ದಾರೆ. ಬ್ರಾಹ್ಮಣರ ಕೆಲಸ ಏನು? ಊಟ ಮಾಡುವುದು ಅಲ್ಲ, ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು. ಯಾವಾಗಲೂ ಜಪ ಮಾಡ್ತಾ ಇರಬೇಕು ಬ್ರಾಹ್ಮಣರು, ತತ್ವೋಪದೇಶವನ್ನು ಮಾಡ್ತಾ ಇರಬೇಕು. ಇದು ಬ್ರಾಹ್ಮಣರ ಕರ್ತವ್ಯ. ಭಗವಂತನ ಬಾಯಿಯಿಂದ ಜನ್ಮವನ್ನು ಕೊಟ್ಟ ಭಗವಂತನ ಉದ್ದೇಶ ಹೀಗಿದೆ. ಇನ್ನು ಭಗವಂತನ ಮುಖದಿಂದ ಹೊರಟಿರತಕ್ಕಂಥದ್ದು ವೇದ ರಾಶಿ, ಅದರ ರಕ್ಷಣೆಯೇ ಬ್ರಾಹ್ಮಣರ ಕರ್ತವ್ಯ. ಬ್ರಾಹ್ಮಣೋಸ್ಯ ಮುಖಮಾಸಿ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರಗಳಲ್ಲಿ. ಅವನ ಎದೆಯಿಂದ ಲಕ್ಷ್ಮೀದೇವಿ
ಅಲ್ಲಿ ಕುತ್ಕೊಂಡಿದ್ದಾಳೆ. ಪಿತೃದೇವತೆಗಳು ಅವನ ಬೆನ್ನಿನಿಂದ ಅವನ ನೆರಳಿನಿಂದ ಹುಟ್ಟಿ ಬಂದಿದ್ದಾರೆ. ಧರ್ಮದೇವತೆ ಭಗವಂತನ ಸ್ತನದಿಂದ ಹುಟ್ಟಿ ಬಂದಿದ್ದಾನೆ. ಅಧರ್ಮ ದೇವತೆ ಭಗವಂತನ ಬೆನ್ನಿನಿಂದ ಹುಟ್ಟಿ ಬಂದಿದೆ. ಶುಕಮುನಿಗಳು ತೃತೀಯ ಸ್ಕಂದದಲ್ಲಿ ಹೇಳ್ತಾರೆ. ಆದ್ದರಿಂದ ಯಾವ ಕಾರಣದಿಂದ ಪರಮಾತ್ಮನ ಬೆನ್ನಿನಿಂದ ಅಧರ್ಮ ಹುಟ್ಟಿದೆಯೋ ಆ ಅಧರ್ಮ ನಮ್ಮ ಮನೆಯಲ್ಲಿ ನಮ್ಮ ಮುಂದೆ ಓಡಾಡಬಾರ್ದು ಅಂತಾರೆ ಶುಕಮುನಿಗಳು. ಇದು ನಮ್ಮ ಬೆನ್ನ ಹಿಂದೆ ಇರಬೇಕು, ಯಾವಾಗಲೂ ಕೂಡ ನಮ್ಮ ಮುಂದೆ ಓಡಾಡಬಾರ್ದು. ಅದು ನಮ್ಮ ಮುಂದೆ ಓಡಾಡಿದರೆ ನಮ್ಮ ನಾಶ ಆಗ್ತದೆ ಅಂತ ಅರ್ಥ. ಅದು ನಮ್ಮ ಬೆನ್ನ ಹಿಂದೆ ಇರಬೇಕದು, ನಮ್ಮ ಮುಂದೆ ಬರಲಿಕ್ಕೆ ಹೆದರಬೇಕದು. ಯಾವಾಗ ಹೆದರುತ್ತೆ ಅದು? ನಾವು ಧಾರ್ಮಿಕರಾದರೆ ನಮ್ಮ ಮುಂದೆ ಅಧರ್ಮ ಓಡಾಡಲಿಕ್ಕೆ ಹೆದರ್ತದೆ. ಈ ಮೂಲಕ ಶುಕಮುನಿಗಳು ಧಾರ್ಮಿಕರಾಗಲಿ ಅಂತ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅನಂತರದಲ್ಲಿ ಭಗವಂತನ ತಲೆಯಿಂದ ಸ್ವರ್ಗಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕಗಳೆಲ್ಲ ಸೃಷ್ಟಿಯಾಗಿದ್ದಾವೆ. ಅಂಥ ಪರಮಾತ್ಮ ನಮ್ಮ ಮೇಲೆ ಕೃಪೆ ತೋರಲಿ, ನಮ್ಮ ಮೇಲೆ ಪ್ರಸನ್ನನಾಗಲಿ ಅಂತ ಇದ್ದಾರೆ. ಭಗವಂತನ ಮುಖಾರವಿಂದದಿಂದ ಬ್ರಾಹ್ಮಣ ಹುಟ್ಟಿದ್ದಾನೆ, ಬಾಹುಗಳಿಂದ ಕ್ಷತ್ರಿಯ ಹುಟ್ಟಿದ್ದಾನೆ, ತೊಡೆಗಳಿಂದ ವಿಷರು ಅಂದರೆ ವೈಶ್ಯರು ಹುಟ್ಟಿದ್ದಾರೆ, ಶೂದ್ರರು ಭಗವಂತನ ಪಾದದಿಂದ ಹುಟ್ಟಿದ್ದಾರೆ. ಇದರ ತಾತ್ಪರ್ಯ ಏನು ಅಂದರೆ ಅಲ್ಲಿಂದ ಹುಟ್ಟಿದವರು ಒಂದೊಂದು ಭಗವಂತನ ಸೇವಾರೂಪವಾಗಿ ಕಾರ್ಯಗಳನ್ನು ಮಾಡಬೇಕು. ಬ್ರಾಹ್ಮಣರು ಮುಖದ ಕಾರ್ಯವಾದ ಪಾಠ ಪ್ರವಚನ, ವೇದಗಳ ಪಾರಾಯಣ ಇದೆಲ್ಲವನ್ನು ಸಕಲ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡಬೇಕು. ಕ್ಷತ್ರಿಯರು ಅಧರ್ಮವನ್ನು ಮೆಟ್ಟಿ ಧರ್ಮ ಸಂಸ್ಥಾಪನೆಯನ್ನು ಮಾಡಬೇಕು. ವೈಶ್ಯರು ವ್ಯಾಪಾರ ವ್ಯವಹಾರಗಳಿಂದ ಸಮಾಜವನ್ನು ರಕ್ಷಣೆ ಮಾಡಬೇಕು. ಶೂದ್ರರು ಸೇವಾವೃತ್ತಿಯಿಂದ ಭಗವಂತನ ಸೇವೆಯನ್ನು ಮಾಡಬೇಕು. ಅವರಿಗೂ ಕೂಡ ಜ್ಞಾನ ಸಂಪಾದನೆಗೆ ಅವಕಾಶ ಇದೆ. ಇತಿಹಾಸ ಪುರಾಣಗಳನ್ನು ಶ್ರವಣ ಮಾಡಿ ತತ್ವೋಪದೇಶವನ್ನು ಪಡೆದುಕೊಂಡು ದೇವರ ನಾಮಸ್ಮರಣೆ ಮಾಡಿ ಅವರು ಕೂಡ ಏಕಾದಶಿಯಾದ ವ್ರತನಿಯಮಗಳನ್ನು ಮಾಡ್ತಾ ಹರಿಯ ಅನುಗ್ರಹವನ್ನು ಪಡೆದುಕೊಂಡು ಜನ್ಮಾಂತರದಲ್ಲಿ ವೇದಾಭ್ಯಾಸಾದಿಗಳನ್ನು ಮಾಡಿಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಎಲ್ಲರಿಗೂ ಅವಕಾಶ ಉಂಟು ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಬ್ರಹ್ಮದೇವರ ಲೋಭೋದರಾತ್ ಪ್ರೀತಿರುಪರಿಯಭೂತ್ ದ್ವಿತಿರ್ನಸ್ತಃ ಪಶವ್ಯಂ ಸ್ಪರ್ಶೇನ ಕಾಮಃ ಧ್ರುವೋರ್ಯಮಃ ಭಸ್ಮಭವಸ್ತು ಕಾಲಃ ಪ್ರಸೀತಾಂ ನರ್ಸನಮಾಂ ವಿಭೂತಿ. ಕೆಳದುಟಿಯಿಂದ ಪ್ರೀತಿ ಹುಟ್ಟಿದೆ, ಕಾಂತಿ ಹುಟ್ಟಿದೆ. ಮುಖದಿಂದ ಎಲ್ಲ ಪಶುಗಳಿಗೆ ಬೇಕಾಗಿರತಕ್ಕಂತಹ ತೃಣ ಮುಂತಾದ ಹಿಂಡಿ ಮುಂತಾದ ಪದಾರ್ಥಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಅಶ್ವಿನಿ ದೇವತೆಗಳು ಕೂಡ ಜನ್ಮವನ್ನು ಕೊಟ್ಟಿದ್ದಾನೆ. ಅವನ ಸ್ಪರ್ಶನೇಂದ್ರಿಯದಿಂದ, ಅವನ ಚರ್ಮದಿಂದ ಕಾಮದೇವ ಹುಟ್ಟಿದ್ದಾನೆ. ಅವನ ರೆಪ್ಪೆಯಿಂದ ಮೃತ್ಯುದೇವತೆ ಜನ್ಮವನ್ನು ಪಡೆದುಕೊಂಡಿದೆ. ಅವನ ಕೆಳಭಾಗದಿಂದ ಲೋಭ, ಕಾಮಕ್ರೋಧ ಮೊದಲಾಗಿರತಕ್ಕಂಥ ದೈತ್ಯರ ಜನ್ಮ ಉಂಟಾಗಿದೆ. ಹೀಗೆ ಭಗವಂತನ ಪ್ರತಿಯೊಂದು ಅಂಗಾಂಗಗಳಿಂದ ಎಲ್ಲವೂ ಕೂಡ ಹುಟ್ಟಿ ಬಂದಿದೆ. ನಮೋಸ್ತು ತಸ್ಮಾ ಉಪಶಾಂತ ಶಕ್ತಿಯೇ ಸ್ವರಾಜ್ಯ ಲಾಭ ಪರಿಪೂರಿತಾತ್ಮನೆ ಗುಣೇಶು ಮಾಯಾರಜಿತೇಶು ವೃತ್ತಿಭಿ ನ ಸಜ್ಜಮಾನಾಯ ನಮಸ್ವಭೂತಯೇ. ಭಗವಂತ ಸ್ವಯಂಭೂ, ಆದ್ದರಿಂದ ಸ್ವಭೂತಿ ಎಂದು ಕರೆಸಿಕೊಳ್ಳಲ್ಪಡ್ತಾ ಇದ್ದಾನೆ. ನಿತ್ಯ ಆನಂದಾವಿರ್ಭಾವವನ್ನು ಪಡೆದುಕೊಂಡಿರತಕ್ಕಂಥವನು, ನಿತ್ಯ ಆನಂದರೂಪನಾಗಿರತಕ್ಕಂಥವನು. ಸ್ವಾಧೀನವಾದ ಪ್ರಕೃತಿಯಿಂದ ವಿಶ್ವವನ್ನು ನಿರ್ಮಾಣ ಮಾಡಿದಾಗಲೂ ಕೂಡ ತಾನು ಪ್ರಕೃತಿಯ ಯಾವುದೇ ವಿಕಾರಕ್ಕೆ ಒಳಪಡದೇ ಇರತಕ್ಕಂಥವನು. ಸತ್ವಂ ನೋ ದರ್ಶಯಾತ್ಮಾನಂ ಅಸ್ಮತ್ಕರ್ಣಗೋಚರ ಪ್ರಪನ್ನಾನಾಂ ದಿದೃಕ್ಷೂಣಾಂ ಸಸ್ಮಿದಂತೆ ಮುಖಾಂಬುಜಂ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಸ್ವಾಮಿ ನಿನ್ನ ಮುಖಾರವಿಂದವನ್ನು ನೋಡಬೇಕು, ದರ್ಶನ ಮಾಡಬೇಕು ಅಂತ ನಿನ್ನ ಬಳಿಗೆ ನಾವು ಬಂದಿದ್ದೇವೆ. ಕರುಣೆ ತೋರಿ ನಿನ್ನ ಮುಖಾರವಿಂದವನ್ನು ತೋರು, ಮಿನುಗುವ ಮಂದಹಾಸದಿಂದ ಕೂಡಿರ್ತಕ್ಕಂಥ ನಿನ್ನ ಮುಖವನ್ನು ನಮಗೆ ತೋರಿಸು, ದರ್ಶನವನ್ನು ಕೊಡು ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ತೈಸ್ತೈಸ್ವೇಚ್ಛಾಕೃತೈ ರೂಪೈ ಕಾಲೇ ಕಾಲೇ ಸ್ವಯಂ ವಿಭೋ ಕರ್ಮ ದುರ್ವಿಷಹಮ್ಯನ್ನೋ ಭಗವಾನ್ ವೈ ಕರೋತಿ. ನಮಗೆ ಅನಂತ ಆಪತ್ತುಗಳು ಬಂದಾಗಲೆಲ್ಲವೂ ಕೂಡ ನೀನು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ನಾನಾ ರೂಪಗಳನ್ನು ತಡೆದು ಆಪತ್ತಿನಿಂದ ನಮ್ಮನ್ನೆಲ್ಲ ಪಾರುಗಾಣಿಸಿರತಕ್ಕಂಥವನಾಗಿದ್ದಿ. ಅಂಥ ಸ್ವೇಚ್ಛೆಯಿಂದ ನಾನಾ ಬಗೆಯ ಆಕೃತಿಗಳನ್ನು ತಡೆದಿರತಕ್ಕಂಥ ನಿಮಗೆ ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ನಮಸ್ತುಭ್ಯಮನಂತಾಯ ದುರ್ವಿತರ್ಕ್ಯಾತ್ಮಕರ್ಮಣೆ ನಿರ್ಗುಣಾಯ ಗುಣೇಶಾಯ
ಸತ್ವಸ್ಥಾಯಿತು ಸಾಂಪ್ರದಂ, ಅನಂತ ನಮ್ಮ ಕಲ್ಪನೆಗೆ ನಿಲುಕದವನು, ಪ್ರಾಕೃತ ಗುಣಗಳಿಲ್ಲದವನು, ಅನಂತ ಗುಣ ಪರಿಪೂರ್ಣನಾಗಿರತಕ್ಕಂಥವನು, ಜ್ಞಾನದಿಂದ ಪ್ರಾಪ್ತನಾಗಿರತಕ್ಕಂಥ ನಿನಗೆ ನಮಸ್ಕಾರಗಳು ಅಂತ ಬ್ರಹ್ಮದೇವರು ನಮಸ್ಕಾರ ಮಾಡ್ತಾ ಇದ್ದಾರೆ. ಹೀಗೆ ಬ್ರಹ್ಮದೇವರ ಸ್ತೋತ್ರವನ್ನು ಕೇಳಿದ ಪರಮಾತ್ಮ ಕ್ಷೀರಸಾಗರದ ಮುಂದೆ ದರ್ಶನ ಕೊಟ್ಟಿದ್ದಾನಂತೆ. ಹೇಗಿದೆ ದೇವರ ರೂಪ ಅಂತ ಹೇಳ್ತಾರೆ ಶುಕಮುನಿಗಳು. ಸಹಸ್ರಾರ್ಕೋದಯದ್ಯುತಿ, 1000 ಸೂರ್ಯರು ಏಕಕಾಲದಲ್ಲಿ ಉದಯ ಆದರೆ ಏನು ಬೆಳಕಿರಬೇಕೋ ಅಂಥ ಬೆಳಕಿದೆಯಂತೆ. ಒಂದು ಸೂರ್ಯನನ್ನೇ ಕಣ್ಣಿನಿಂದ ನಮಗೆ ವೀಕ್ಷಿಸಿ ನೋಡಲಿಕ್ಕಾಗುವುದಿಲ್ಲ. 1000 ಸೂರ್ಯರ ಬೆಳಕನ್ನು ಹೊತ್ತು ಯಾವಾಗ ಭಗವಂತ ಪ್ರಕಟನಾದ, ಎಲ್ಲ ದೇವತೆಗಳು ಕೂಡ ಕಣ್ಣು ಮುಚ್ಚಿಬಿಟ್ಟರಂತೆ, ನೋಡಲಿಕ್ಕಾಗಲಿಲ್ಲ ಅವರಿಗೆ ಆ ರೂಪವನ್ನು. ಯಾವ ದೇವತೆಗಳಿಗೂ ಆ 1000 ಸೂರ್ಯರ ಬೆಳಕಿರುವ ಭಗವಂತನ ರೂಪವನ್ನು ನೋಡಲಿಕ್ಕಾಗಲಿಲ್ಲ. ಶುಕಮುನಿಗಳಂತಾರೆ, ವಿರಿಂಚೋ ಭಗವಾನ್ ದೃಷ್ಟ್ವಾ ಸಹ ಶರ್ವೇಣ ತಾಂತನು. ಚೆನ್ನಾಗಿ ನೋಡಿದವರು ಒಬ್ಬರು ಬ್ರಹ್ಮದೇವರು. ರುದ್ರದೇವರು ಕೂಡ ತಕ್ಕ ಮಟ್ಟಿಗೆ ನೋಡಿದರಂತೆ. ರುದ್ರದೇವರು ಚೆನ್ನಾಗಿ ಬ್ರಹ್ಮದೇವರು ಹಾಗೆ ನೋಡಲಿಕ್ಕೆ ಆಗಲಿಲ್ಲ, ತಕ್ಕ ಮಟ್ಟಿಗೆ ತಮ್ಮ ಯೋಗ್ಯತೆಗೆ ತಕ್ಕಂತೆ ಎಷ್ಟು ನೋಡ್ಬೋದು ಅಷ್ಟು ನೋಡಿದರು ಅಂತ. ಅಲ್ಲ, ಶುಕಮುನಿಗಳು ಈಗನ್ನು ಹೇಳ್ತಾ ಇದ್ದಾರೆ, ಅವ್ರಿಗೆ ಹೇಗೆ ಗೊತ್ತಾಯಿತು? ಅವರೇನಲ್ಲಿ ಇಲ್ಲವಲ್ಲ ಆ ಕಾಲದಲ್ಲಿ. ರುದ್ರದೇವರಿಗೆ ಭಗವಂತನ ಸಾಕ್ಷಾತ್ಕಾರ ಬ್ರಹ್ಮದೇವರಷ್ಟು ಸ್ಪಷ್ಟತೆ ಇರಲಿಲ್ಲ ಅಂತ ಹೇಗೆ ಗೊತ್ತಾಯಿತು? ಸಿದ್ಧರ್ಮ ಸ್ವಾಮಿಗಳವರು ಹೇಳ್ತಾರೆ, ವ್ಯಾಸರ ಪದವಿನ್ಯಾಸ ಆಗಿದೆ ನೋಡಿ. ಸಹ ಶರ್ವೇಣ ತಾಂತನು ಮುಂದುಂಟು. ಸಹ ಅಂತ ಪದ ಬಳಸಿದ್ದಾರೆ ಶರ್ವನ ಪಕ್ಕದಲ್ಲಿ. ಸಹ ಯುಕ್ತಿಯ ಪ್ರಧಾನೇ ಅಂತ ವ್ಯಾಕರಣ ಸೂತ್ರ. ಸಹಪದ ಘಟಿತನಾಗಿರತಕ್ಕಂಥ ಶಂಕರನಿಗೆ ಬ್ರಹ್ಮದೇವರ ಕ್ಲಾರಿಟಿ ದರ್ಶನದಲ್ಲಿ ಏನಿತ್ತೋ, ಸ್ಪಷ್ಟತೆ ಇತ್ತೋ ಅದು ಇರಲಿಲ್ಲ ಅಂತ ಸಹಪದ ಪ್ರಯೋಗ ಮಾಡಿ ತೋರಿಸಿದ್ದಾರೆ ವ್ಯಾಸರು. ನಾವು ಲೋಕದಲ್ಲೂ ಕೂಡ ಹೀಗೆ ಮಾತಾಡ್ತೇವೆ ನೋಡಿ. ನಮ್ಮ ಮನೆಗೆ ಸ್ವಾಮಿಗಳು ಬಂದಿದ್ದರು, ಆವಾಗ ಈ ಆಚಾರ್ಯರು ಬಂದಿದ್ದರು. ಪ್ರಧಾನ ಯಾರು? ಸ್ವಾಮಿಗಳು. ಅವರ ಜೊತೆಗೆ ಇವರು ಬಂದಿದ್ದರು, ಅಂದರೆ ಇವರು ಅಪ್ರಧಾನ, ಅವರು ಪ್ರಧಾನ. ಹೀಗೆ ಹೇಳೋದಿಲ್ಲ. ಈ ಆಚಾರ ಬಂದಿದ್ದರು, ಸ್ವಾಮಿಗಳು ಬಂದಿದ್ದರು ಅಂತ ಹೇಳೋದಿಲ್ಲ. ಆಚಾರ ಪ್ರಧಾನ ಅಲ್ಲ, ಸ್ವಾಮಿಗಳು ಪ್ರಧಾನ. ಸ್ವಾಮಿಗಳು ಬಂದಾಗ ಈ ಆಚಾರ್ಯರು ಬಂದಿದ್ದರು, ಈ ಪಂಡಿತರು ಬಂದಿದ್ದರು, ಈ ಪುರೋಹಿತರು ಕೂಡ ಬಂದಿದ್ದರು. ಹಾಗೆ ಬ್ರಹ್ಮಾದ ದರ್ಶ ಚತುರ್ಮುಖ ಬ್ರಹ್ಮದೇವರು ಆ ದಿವ್ಯ ಮಂಗಲ ರೂಪವನ್ನು ನೋಡಿದರು, ಮನದಡಿಯ ನೋಡಿದರು. ಅವರಿಗೆ ಕಣ್ಣು ಕೋರೈಸಲಿಲ್ಲ. ಅವರ ಶಕ್ತಿ ಅಂತಹದ್ದು, ಅವರ ಸಾಮರ್ಥ್ಯ ಅಂತಹದ್ದು. ರುದ್ರದೇವರಿಗೆ ಬ್ರಹ್ಮದೇವರ ಸಾಮರ್ಥ್ಯ ಇಲ್ಲ, ಅದರಿಂದ ಕಣ್ಣು ಕುಕ್ಕಿತು. ಅವರಷ್ಟು ಸ್ಪಷ್ಟವಾಗಿ ದೇವರನ್ನು ನೋಡಲಿಕ್ಕೆ ಆಗಲಿಲ್ಲ, ತಮ್ಮ ಶಕ್ತಿಗೆ ಅನುಗುಣವಾಗಿ ನೋಡಿದರು ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ದಾನೆ ದೇವರು? ಸ್ವಚ್ಛಂ ಮರಕತಶ್ಯಾಮಂ ಕಂಜಗರ್ಭಾರುಣೇಕ್ಷಂ. ಕಮಲದಂತೆ ವಿಶಾಲವಾಗಿರತಕ್ಕಂಥ ಕಣ್ಣುಗಳು, ನೀಲವರ್ಣ, ತಪ್ತ ಹೇಮಾವದಾತೇನ ರಸತ್ಕೌಶೇಯ ವಾಸ. ಹಳದಿ ಬಣ್ಣದ ಪೀತಾಂಬರವನ್ನು ಉಟ್ಕೊಂಡಿದ್ದಾನೆ. ಎಲ್ಲ ಅಂಗಗಳಿಂದ ಕಾಂತಿ ಹೊರಸೂಸ್ತಾ ಇದೆ. ಸುಂದರವಾದ ಹುಬ್ಬು, ಸುಂದರವಾದ ಮುಖ, ದಿವ್ಯವಾದ ಮಣಿಗಳಿಂದ ಅಲಂಕೃತವಾದ ಕಿರೀಟವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. 2 ಕಿವಿಗಳಲ್ಲಿ ಸುಂದರವಾದ ಕರ್ಣಕುಂಡಲಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಸುಂದರವಾಗಿರತಕ್ಕಂಥ ಕೆನ್ನೆಗಳು, ಅದರಿಂದ ಕಂಗೊಳಿಸುವ ಮುಖ. ವಡ್ಯಾಣವನ್ನು ಸೊಂಟಕ್ಕೆ ಸುತ್ತಿಕೊಂಡಿದ್ದಾನೆ, ಧರಿಸಿಕೊಂಡಿದ್ದಾನೆ. ಕೌಸ್ತುಭಾಭರಣಂ, ಕುತ್ತಿಗೆಯಲ್ಲಿ ಆಭರಣವನ್ನು ಧಾರಣೆ ಮಾಡಿದ್ದಾನೆ. ಅದೇ ಬ್ರಹ್ಮದೇವರೇ ಕೌಸ್ತುಭ ರೂಪದಿಂದ ತಂದೆಯನ್ನು ಬಿಗಿದಪ್ಪಿಕೊಂಡಿದ್ದಾರೆ. ಬಿಭ್ರತಂ ವಲಮಾನಿನಂ, ಕುತ್ತಿಗೆಯಿಂದ ಪಾದದವರೆಗೆ ಇರತಕ್ಕಂಥ ದಿವ್ಯವಾದ ವನಮಾಲ, ಅದನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಪರಮಾತ್ಮ. 4 ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಮತ್ತು ಇನ್ನೂ ಬೇರೆ ಬೇರೆ ಬಗೆಯಾಗಿರುವಂಥ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ದೇವಾನುದೇವತೆಗಳಿಂದ ಮತ್ತು ತನ್ನದೇ ಆದ ಮೂರ್ತಿಗಳಿಂದ, ವಿಶ್ವಾದಿ ಮೂರ್ತಿಗಳಿಂದ ಉಪಾಸಿತನಾಗಿದ್ದಾನೆ. ಅಂಥ ಭಗವಂತನ ದಿವ್ಯ ಮಂಗಲ ರೂಪವನ್ನು ನೋಡ್ತಾ ಇದ್ದಾರೆ ಬ್ರಹ್ಮದೇವರು. ಆವಾಗ ಬ್ರಹ್ಮದೇವರು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣೆ.